ಸನ್ಮಾನ್ಯ ಸಭಾಪತಿಗಳೇ, ನನ್ನ ಚುಕ್ಕೆ ಗುರುತಿನ ಸಂಖ್ಯೆ ಪ್ರಶ್ನೆ ಸಂಖ್ಯೆ 48 ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಕೇಳಬಯಸ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಉತ್ತರ ಒದಗಿಸಿದ್ದಾರೆ. ಕಳೆದ ಬೆಳಗಾವಿ ಸೆಷನಲ್ಲೂ ಕೂಡ ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು. ಆದರೆ ಮತ್ತೆ ಅದೇ ಉತ್ತರ, ನಾವು ಸ್ಪಷ್ಟವಾದ ಉತ್ತರವನ್ನು ಬಯಸಿ ಮಾನ್ಯ ಸಚಿವರನ್ನು ಪ್ರಶ್ನೆ ಕೇಳಲಾಗಿತ್ತು. ಒಟ್ಟು 20-21ರ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆ ಯಾವ ಹಂತದಲ್ಲಿದೆ? ಬಹಳ ವಿವರವಾದ ಉತ್ತರವನ್ನು ಒದಗಿಸಿದ್ದಾರೆ. ಆಯ್ಕೆ ಪಟ್ಟಿ ಪರಿಶೀಲನೆ ಆದ ನಂತರ ಎಷ್ಟು ಜನ ಉಳ್ಕೊಂಡಿದ್ದಾರೆ ಅಂತ ಕೇಳಲಾಗಿದೆ. 1242 ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳನ್ನು ಅಭ್ಯರ್ಥಿಗಳ ದಾಖಲಾ ಪರಿಶೀಲನೆ ಮಾತ್ರ ಪೂರ್ಣಗೊಂಡಿದೆ. ಮಿಕ್ಕವ್ರದ್ದೇನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಇದರಲ್ಲಿ. ಅದರ ಜೊತೆಗೆ ಕಳೆದ 3 ವರ್ಷಗಳಿಂದ ನೇಮಕಾತಿ ಆದೇಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ತೊಂದರೆ ಅನುಭವಿಸ್ತಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ ಅನ್ನೋ ಪ್ರಶ್ನೆ ಕೇಳಲಾಗಿತ್ತು. ಬಂದಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ಯಾವಾಗ ನೇಮಕಾತಿ ಆದೇಶ ಕೊಡ್ತೀವಿ ಅಂತ ಕೇಳಲಾಗಿದೆ. ಅದಕ್ಕೆ ಉತ್ತರ ಇಲ್ಲ. ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಕಾರಣ ನೀಡಿ ಏನಾದರೂ ಈ ನೇಮಕಾತಿ ಆದೇಶವನ್ನು ಕೊಡೋದನ್ನ ಮುಂದಕ್ಕೆ ಹಾಕಲಾಗ್ತಿದೆಯೇ ಅನ್ನೋ ಪ್ರಶ್ನೆ ಕೇಳಲಾಗಿತ್ತು. ಅದಕ್ಕೆ ಸ್ಪಷ್ಟವಾದ ಉತ್ತರ ಬಂದಿಲ್ಲ. ಈಗ ಸದ್ಯ ವಿಧಾನ ಪರಿಷತ್ತಿನ ಪದವೀಧರ ಕ್ಷೇತ್ರಕ್ಕೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ. ಮುಕ್ತಾಯಗೊಂಡ ನಂತರ ಹಾಗೂ ಲೋಕಸಭಾ ಚುನಾವಣಾ ನೀತಿ ಸಮಿತಿಯನ್ನು ಗಮನದಲ್ಲಿರಿಸಿಕೊಂಡು ಅನ್ನೋ ಒಂದು ಉತ್ತರವನ್ನು ನೀಡಿದ್ದಾರೆ. ನಮ್ಮ ಪ್ರಶ್ನೆ ಅದಾಗಿದೆ. ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಬರೋದಕ್ಕಿಂತ ಮುಂಚೆ ಆ ಆಕಾಂಕ್ಷಿಗಳಿಗೆ ನೇಮಕಾತಿ ಆದೇಶವನ್ನು ಕೊಡಬೇಕು ಅನ್ನೋ ಒತ್ತಾಯವನ್ನು ಕಳೆದ ಬೆಳಗಾವಿ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಕೇಳಲಾಗಿತ್ತು. ಈಗಲೂ ಕೂಡ ಆ ಉದ್ದೇಶ ಇಟ್ಕೊಂಡೇ ನಾವು ಪ್ರಶ್ನೆಯನ್ನು ಮಾಡಲಾಗಿದೆ. ಸನ್ಮಾನ್ಯ ಸಚಿವರು ದಯಮಾಡಿ ಪ್ರಶ್ನೆಗೆ ಉತ್ತರ ಹೇಳೋದಕ್ಕಿಂತ ಮುಖ್ಯವಾಗಿ ಏನಾದರೂ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸಿ ಅವರಿಗೆ ಆದಷ್ಟು ಕೂಡ ಲೋಕಸಭಾ ನೀತಿ ಸಂಹಿತೆ ಬರೋದಕ್ಕಿಂತ ಮುಂಚೆನೇ ಆ ಆಕಾಂಕ್ಷಿಗಳಿಗೆ ನೊಂದಿರ್ತಕ್ಕಂಥ ಪದವೀಧರರಿಗೆ ಒಂದು ಪರಿಹಾರವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾನೆ. ನೇಮಕಾತಿ ಆದೇಶ. ಸನ್ಮಾನ್ಯ ಸಭಾಪತಿಗಳೇ, ಕಳೆದ ಕೆಲವು ದಿನಗಳಿಂದ ಇದೇ ಸದನದಲ್ಲಿ ಬಹಳ ವಿವರವಾಗಿ ಈ ವಿಚಾರ ಬಗ್ಗೆ ಯಾವ ರೀತಿ ನೇಮಕಾತಿ ಪ್ರಕ್ರಿಯೆ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಆದರೆ ಇತ್ತೀಚೆಗೆ ಮಧ್ಯದಲ್ಲಿ ಈ 371J ವಿಚಾರದಲ್ಲಿ KATಯಲ್ಲಿ ಕೇಸ್ ಇದ್ದಂಥದ್ದನ್ನ ಅದನ್ನ ನಾವು ತೀರ್ಪು ಬಂದ ನಂತರ ಈ ಪ್ರಕ್ರಿಯೆಗಳನ್ನ ತ್ವರಿತವಾಗಿ ಮಾಡುವಂಥದ್ದಕ್ಕೆ ಎಲ್ಲ ಕ್ರಮ ವಹಿಸಿದ್ವಿ. ವಿವಿಧ ತಂಡಗಳನ್ನ ರೂಪಿಸಿ ಏನು ದಾಖಲಾತಿಗಳ ಪರಿಶೀಲನೆ ವಿಚಾರದಲ್ಲಿ ತ್ವರಿತವಾಗಿ ಆಗಬೇಕು, ಅವರಿಗೆ ನೇಮಕಾತಿ ಆದೇಶ ಕೊಡ್ತಕ್ಕಂಥದ್ದಕ್ಕೆ ಎಲ್ಲ ಪ್ರಯತ್ನ ನಾವು ಮಾಡಿದ್ದೀವಿ. ಈಗಾಗಲೇ ಸದಸ್ಯರು ಹೇಳಿದಾಗೆ ಈಗಾಗಲೇ ಬಹಳಷ್ಟು ಸುಮಾರು 765 ಜನರ ಸಂಪೂರ್ಣ ಇದಾಗಿದೆ. ಇನ್ನು ಕೆಲವು ದಾಖಲಾತಿಗಳ ಪರಿಶೀಲನೆ ಆಗ್ತಾ ಇದೆ. ಆದರೆ ಮೊನ್ನೆ ನಾನು ಸದನದಲ್ಲಿ ಮಾತಾಡಿದ ನಂತರ ನಮಗೆ ಮಾಹಿತಿ ಬಂದಿದೆ, ಮತ್ತೊಂದು ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಮತ್ತೊಂದು ದಾವೆ ಹೂಡಿದ್ದಾರೆ. 16/1/2024 ದಾವೆ ಹೂಡಿದ್ದಾರೆ. 22ನೇ ತಾರೀಕು ಅದಕ್ಕೆ ಸಂಪೂರ್ಣ ಪಟ್ಟಿಗೆ ತಡೆಯಾಜ್ಞೆ ನೀಡಿದ್ದಾರೆ. ಇದು ಸಂಪೂರ್ಣ ಪಟ್ಟಿಗೆ ಸ್ಟೇ ಕೊಟ್ಟಿದ್ದಾರೆ. ಇದು ಡಿಸೆಂಬರ್ನಲ್ಲಿ ಒಂದು ದಾವೆ ಹೂಡಿದ್ರು. ಅದರಲ್ಲಿ ಕೇವಲ 371Jಗೆ ಸಂಬಂಧಪಟ್ಟಂತೆ ಮಾತ್ರ ಆ ಕೆಲವು ಅಭ್ಯರ್ಥಿಗಳಿಗೆ ಮಾತ್ರ ಸ್ಟೇ ಕೊಟ್ಟಿದ್ರು. ಅದಕ್ಕೆ ನಾವು ಪ್ರಕ್ರಿಯೆ ನಿಲ್ಲಿಸಿರಲಿಲ್ಲ. ಪ್ರಕ್ರಿಯೆನ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಏನು ನಮ್ಮ ಒಂದು ಕೌನ್ಸಿಲಿಂಗ್ ವ್ಯವಸ್ಥೆ ಇದೆ, ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ವ್ಯವಸ್ಥೆ ಇದೆ. ಅದರಲ್ಲಿ ABCD ವೃಂದಗಳೇನಿದ್ದಾವೆ ಅದ್ರ ಪ್ರಕಾರ ನಾವು ಅದನ್ನ ಪ್ರಕ್ರಿಯೆ ಪ್ರಾರಂಭ ಮಾಡೋಣ. ವೇಕೆನ್ಸಿ ಕ್ರಿಯೇಟ್ ಮಾಡಿ ಇವರಿಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡುವಂಥದ್ದಕ್ಕೆ ಅಲ್ಲಿ ಪೊಸಿಷನ್ ಕೊಟ್ಟು ಮಾಡುವಂಥದ್ದಕ್ಕೆ ಮಾಡೋಣ ಅಂತ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಿದ್ವಿ. ಆದರೆ ಸಡನ್ ಆಗಿ ಇದು ನಮ್ಗೆ ಯಾವುದೇ ರೀತಿ ನೋಟಿಸ್ ಬಂದಿರಲಿಲ್ಲ. 22ನೇ ತಾರೀಕು ಸ್ಟೇ ಕೊಟ್ಟು ನೋಟಿಸ್ ಸರ್ವ್ ಮಾಡಿದ್ದಾರೆ. ಈಗಾಗಲೇ ನಾವು ಅಡ್ವೊಕೇಟ್ ಜನರಲ್ ಅವ್ರನ್ನ ಮಾತಾಡಿ ಈಗ ಆ ಸ್ಟೇ ಇರೋದನ್ನ ವೆಕೇಟ್ ಮಾಡಿಸುವಂಥದ್ದಕ್ಕೆ ಎಲ್ಲ ರೀತಿ ಕ್ರಮ ತೆಗೆದುಕೊಳ್ತಾ ಇದ್ದೀವಿ. ತೆಗೆದುಕೊಂಡ ನಂತರ ಈಗೇನು ನಾವು ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡಬೇಕು, ಈ ಮತ್ತು ಈ ವೃತ್ತದಲ್ಲಿರ್ತಕ್ಕಂಥವ್ರನ್ನ ಅವರನ್ನ ಬೇರೆ ತರ್ತಕ್ಕಂಥದ್ದಾಗಬೇಕು. ನಂತರ ಈ ವೇಕೆನ್ಸಿ ಕ್ರಿಯೇಟ್ ಮಾಡಬೇಕು. ಜನರಿಗೆ ನಾವು ಅವರಿಗೆ ಅಪಾಯಿಂಟ್ಮೆಂಟ್ ಮಾಡಿಕೊಡ್ಬೇಕಾದ್ರೆ ಸ್ಥಳ ನಿಗದಿ ಮಾಡಬೇಕು, ಸ್ಥಳ ತೋರಿಸಬೇಕಾಗುತ್ತೆ. ಆ ಕಾರಣಕ್ಕಾಗಿ ಇದೆಲ್ಲ ಪ್ರಕ್ರಿಯೆಗಳು ಬಹಳ ಜವಾಬ್ದಾರಿಯಿಂದ ನಮ್ಮ ಸರ್ಕಾರ ತೆಗೆದುಕೊಂಡಿದೆ. ಈ ಕಾರಣ ಏನಂದ್ರೆ ನ್ಯಾಯಾಲಯದ ರೀತಿ ನಿರಂತರವಾಗಿ ಅಡಚಣೆಗಳು ಬರ್ತಾ ಇರೋದ್ರಿಂದ ಅದನ್ನು ಕೂಡ ನಾವು ಬಗೆಹರಿಸಿಕೊಂಡು ಇವರಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸತಕ್ಕಂಥದ್ದಕ್ಕೆ ಬದ್ಧವಾಗಿದ್ವಿ. ನಮಗೆಲ್ಲರೂ ಗೊತ್ತಿದೆ ಯಾಕೆ ಲೋಕಸಭಾ ಚುನಾವಣೆ ಕಷ್ಟ ಮಾಡ್ತಿದ್ವಿ. ಈಗಾಗಲೇ ವಿಧಾನ ಪರಿಷತ್ ಚುನಾವಣೆ ಮುಗಿದಿದೆ.
ಪೂರ್ಣಗೊಳಿಸಿ ನ್ಯಾಯಾಂಗದ ಒಂದು ತಡೆ ಆಜ್ಞೆಯನ್ನು ಅದನ್ನು ತೆರವುಗೊಳಿಸ್ಕೊಂಡು ನಾವು ಖಂಡಿತ ಅವರಿಗೆ ನೇಮಕಾತಿಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರ ಬದ್ಧವಾಗಿದೆ. ಸನ್ಮಾನ್ಯ ಸಭಾಪತಿಗಳೇ, ಇದು ನೋಡಿದ್ರೆ ಗಗನ ಕುಸುಮ ಆಗೋ ಥರ ಕಾಣ್ತಾ ಇದೆ. ನಮ್ಮ ಕನ್ಸರ್ನ್ ಇರೋದು ಅದೇ. ಏನು ಆಕಾಂಕ್ಷಿಗಳು ಅಭ್ಯರ್ಥಿಗಳು ಈಗಾಗಲೇ ಹಲವಾರು ವರ್ಷಗಳಿಂದ ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾರೆ. ಆದರೆ ಈಗ ಹೇಳಿದ್ರು, ಈಗ ಮತ್ತೆ ಯಾರೋ ಇನ್ನೊಬ್ರು ಕೋರ್ಟ್ಗೆ ಹೋಗಿದ್ದಾರೆ, ಮತ್ತೆ ಕಂಪ್ಲೀಟ್ ಲಿಸ್ಟ್ಗೇನೆ ಸ್ಟೇ ಬಂದಿದೆ ಅಂತೇಳಿ. ಹೇಗಾದ್ರೂ ಮಾಡಿ ಇಲ್ಲಿ ದೊಡ್ಡ ಮಟ್ಟದ ತೊಂದರೆ ಇರೋದು, ಅಡಚಣೆ ಇರೋದು ಅಧಿಕಾರಿಗಳದ್ದು. ಆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಆ ಸಿಂಧುತ್ವ ಪ್ರಮಾಣ ಪತ್ರ ಕೊಡೋದ್ರಿಂದ ಹಿಡಿದು ನಮ್ಮ ಇಲ್ಲಿ ಪರ್ಸನಲ್ ಸೆಕ್ರೆಟರಿ ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿವರೆಗೆ ನಾನು ಹಲವಾರು ಬಾರಿ ಮಾತಾಡಿದ್ದೀನಿ. ಆದರೆ ಯಾವುದೇ ಕಾರಣಕ್ಕೂ ಅವರ ಕಡೆಯಿಂದ ಸೂಕ್ತವಾದಂಥ ಸ್ಪಂದನೆ ಖಂಡಿತ ಇಲ್ಲ ಸಭಾಪತಿಗಳೇ. ಹಾಗಾಗಿ ದಯಮಾಡಿ ಸಚಿವರು ಕನ್ಸರ್ನ್ ಇಟ್ಕೊಂಡಿದ್ದಾರೆ, ಅವರು ಕೂಡ ಮಾತಾಡಿದ್ದಾರೆ. ಆದರೆ ಅಧಿಕಾರಿ ವರ್ಗ ಒಂದ್ಸಾರಿ ಅವರು ಕೂಡ ಹಿಂದಿನದನ್ನು ಜ್ಞಾಪಿಸ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಸಭಾಪತಿಗಳೇ, ಅವರು ಹೇಗಿದ್ರು, ಅವ್ರಿಗೆ ಆತಂಕ ಏನಿತ್ತು. ಸಭಾಪತಿಗಳೇ, ಬರೀ ಕೇವಲ ಇಲ್ಲಿ ಅಭ್ಯರ್ಥಿಗಳ ಒಂದು ಆತಂಕ ಅಷ್ಟೇ ಇಲ್ಲ. 1242 ಜನ ಪ್ರಾಧ್ಯಾಪಕರು ನೇಮಕಾತಿ ಆದರೆ ಈಗ ಏನು ನಮ್ಗೆ ಜ್ವಲಂತ ಸಮಸ್ಯೆ ಇದೆ, ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಪ್ರೊಫೆಸರ್ಸ್ ಇಲ್ಲ, ಅದು ಬಗೆಹರಿಯುತ್ತೆ. ಆ ಕಾರಣಕ್ಕಾಗಿ ಇದನ್ನು ಹೇಗಾದರೂ ಮಾಡಿ ಖಂಡಿತ ನಿಮ್ಮ ಅಧಿಕಾರಿಗಳು ಮಾನ್ಯ ಸಚಿವರೇ ಸ್ಪಂದನೆ ಮಾಡ್ತಾ ಇಲ್ಲ. ಒಂದಲ್ಲ, ಅವ್ರದೇ ಆದಂಥ ವೇದಾಂತ ಸಿದ್ಧಾಂತ ಸಣ್ಣ ಸಣ್ಣ ಕಾರಣಕ್ಕೂ ಕೂಡ ಅದನ್ನು ಹೈಲೈಟ್ ಮಾಡಿ ಈ ಕಾರಣಕ್ಕಾಗಿ ಕೊಡೋಕ್ಕಾಗಲ್ಲ ಅಂತೇಳಿ ಅಭ್ಯರ್ಥಿಗಳು ದಿನ ಬೆಳಗ್ಗೆ ಉಪವಾಸ ಬಂದು ನೂರಾರು ಜನ ಇಲ್ಲಿ ತಮಗೂ ಗೊತ್ತಿದೆ ಮಾನ್ಯ ಸಭಾಪತಿಗಳೇ, ತಮ್ಮ ಆಫೀಸ್ಗಳಿಗೂ ಬರ್ತಾರೆ. ಹಾಗಾಗಿ ದಯಮಾಡಿ ಇದನ್ನು ಏನಾದರೂ ಮಾಡಿ ಆನ್ ಪ್ರಯಾರಿಟಿ. ಈಗ ಮತ್ತೆ ಚುನಾವಣೆ ಬಂತು, ಹಾಗಾದರೆ ಖಂಡಿತ ನಾನು ಹೇಳ್ತೀನಿ ಇದು ಆಗೋದೇ ಇಲ್ವೇನೋ ಅಂತ ಹೇಳ್ಬಿಟ್ಟು ಈಗ ಕೋರ್ಟ್ ಸ್ಟೇ ಅಷ್ಟು ಈಸಿಯಾಗಿ ವೆಕೇಟ್ ಆಗಲ್ಲ. ಈ ಮಧ್ಯೆ ಏನಾದರೂ ಮಾಡಿ ಅವ್ರಿಗೆ ಇಷ್ಟರೊಳಗಡೆ ನೇಮಕಾತಿ ಆದೇಶ ದೊರೆತಿದ್ದಿದ್ರೆ, ನಾನು ಮೊನ್ನೆ ಕೂಡ ಹೇಳಿದೆ, ನೀವು ಆಮೇಲೆ ಅವ್ರು ಹೇಳ್ತಾರೆ ನಮ್ಗೆ ಸಂಬಳ ಆಮೇಲೆ ಕೊಡಲಿ, ಒಂದು ನೇಮಕಾತಿ ಆದೇಶ ಕೊಡಲಿ ಅನ್ನೋ ವಿಚಾರ ಕೂಡ ಅಭ್ಯರ್ಥಿಗಳು ಹೇಳ್ತಿದ್ದಾರೆ. ಖಂಡಿತ ನೊಂದಿದ್ದಾರೆ ಮಾನ್ಯ ಸಚಿವರೇ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕಲಿತಿರೋ ಮಕ್ಕಳ ಕಥೆ ಏನಾಗಬೇಕು, ಲೆಕ್ಚರರ್ಸ್ ಇಲ್ಲದೆ, ಪ್ರೊಫೆಸರ್ಸ್ ಇಲ್ಲದೆ. ದಯಮಾಡಿ ಆನ್ ಪ್ರಯಾರಿಟಿ ಇದನ್ನು ಬಗೆಹರಿಸಬೇಕು. ಮಾನ್ಯ ಸಭಾಪತಿಗಳು ಈ ವಿಚಾರದಲ್ಲಿ ಗಂಭೀರವಾಗಿ ಸರ್ಕಾರಕ್ಕೆ ಸ್ಪಷ್ಟವಾದ ಸೂಚನೆಯನ್ನು ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಸಭಾಪತಿಗಳೇ, ಬೇಡ ಹೇಳಿ, ಅವ್ರು ಹೇಳಿ, ಉತ್ತರ ಹೇಳಿ. ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ಬೋದಲ್ಲ. ರವಿ, ಇಲ್ಲ ರವಿ ಅವರೇ, ದಯವಿಟ್ಟು ಅರ್ಥ ಅಲ್ಲ, ಕೋರ್ಟ್ ಜಡ್ಜ್ಮೆಂಟ್ ಏನ್ ಬರುತ್ತೆ ಅದಕ್ಕೆ ಬದ್ಧವಾಗಿ ನಾವು ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ ಮಾಡ್ಬೋದಲ್ಲ. ಇಲ್ಲ ಹೇಳ್ತೀನಿ ಕೇಳಿ. ಈಗ ಬರೀ ಹೈದರಾಬಾದ್ ಕರ್ನಾಟಕದಕ್ಕೆ ಸ್ಟೇ ಕೊಟ್ಟಿದ್ರೆ ಬಿಕ್ಕಿದ್ದವ್ರದ್ದು ಮಾಡೋದಕ್ಕೆ ಅಡ್ಡಿ ಇರಲಿಲ್ಲ, ನಾವು ಮುಂದುವರಿಸಿದ್ವಿ. ಈಗ ಮೊನ್ನೆ 22ನೇ ತಾರೀಕು ನಮ್ಮ ಏನು ಲಿಸ್ಟ್ ಇತ್ತು ಎಂಟೈರ್ ಲಿಸ್ಟ್ಗೆ ಸ್ಟೇ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಅಷ್ಟೇ. ಅದರಿಂದ ಮಾನ್ಯ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದು, ನಮ್ಮ ಅಧಿಕಾರಿಗಳ ವಿವಿಧ ತಂಡಗಳನ್ನು ಮಾಡಿ ಬೇರೆ ಬೇರೆ ರಾಜ್ಯಗಳ ವಿಶ್ವವಿದ್ಯಾಲಯಗಳ ಮೂಲೆಯಲ್ಲಿ ತಗೊಂಡ್ಬಂದಿದ್ದಾರೆ ಡಿಗ್ರಿ ಸರ್ಟಿಫಿಕೇಟ್ಸ್.